ಓಕೆ ಅದೇ ನಾನ್ ಬಂದ್ರೆ ಸಾಯಿಸ್ಬಿಡ್ತೀನಿ. ಯಾವ್ದು ಬೇಕೋ ನೀನೇ ಆರ್ಸ್ಕೋ. ಏನ್ ಬಾವ ಇದು? ಜೋರ ಕೇಳ್ರಿ. ಏನ್ ಬಾವ ಇದು? ಶೋಭನದ ಕೋಣೆಯಲ್ಲಿ ನೀನ್ ಯಾವತ್ತಾದ್ರೂ ಹತ್ತಿದೀಯಾ? ಹೇಳು. ಇಲ್ವಲ್ಲ. ಹೇಳು. ಶೋಭನದ ಕೋಣೆಯಲ್ಲಿ ಯಾರಾದ್ರೂ ಅಳ್ತಾರ? ಏನ್ ಬಾವ ನೀವು ಅಳ್ತಿದ್ದೀರಾ? ನಾನಲ್ಲ ಶಿವರಾಜು, ಕೊನೆಗೆ ಇವಳ ಮದುವೆ ಆದ್ರೂ ಕೂಡ ನಾನು ಹತ್ತಿಲ್ಲ ಶಿವರಾಜು. ಆದ್ರೆ ನನ್ನ ಮಗ ಹೀರೋ ಅವನು ಹೇಳ್ತಿದ್ದಾನೆ ಶಿವರಾಜು. ಅವನು ನೆಲದ ಮೇಲೆ ಮಲ್ಕೊಂಡಿದ್ದಾನೆ ಶಿವರಾಜು. ಯಾಕೆ ಯಾಕೆ ಅಂತ ಕೇಳ್ತಿಲ್ಲ. ಏನ್ ಶಿವರಾಜು, ಇವಳಿದ್ದಾಳಲ್ಲ ಈ ಬ್ರಹ್ಮ ರಾಕ್ಷಸಿ ಮಾಡಿರೋ ಕೆಲ್ಸಕ್ಕೆ ತಾಳಿ ಕಿತ್ತಾಕ್ತೀನಿ ಅಂದ್ರು ನನ್ ಮಾತ್ನ ನಾನು ಹೆಂಡತಿ ಲೆಕ್ಕಿಸ್ದೇನೆ. ಸಾಯಿಸ್ತೀನಿ ಅಂದ್ರು ಹೆಂಡತಿ ನಿನ್ ಮಾತನ್ನ ಲೆಕ್ಕಿಸ್ದೇನೆ ನಮ್ಗೆ ಮೋಸ ಮಾಡಿ ನಮ್ ಸೀನು ಜೀವನನ ಇವ್ರು ನಾಶ ಮಾಡ್ಬಿಟ್ರು ಶಿವರಾಜು. ಇವಳಿಗೆ ಹೊಡಿತೇನೆ, ಇನ್ನೇನ್ ಮಾಡ್ಬೇಕು ಹೇಳು. ಹೇಳು ನೀನು. ಏನ್ರಿ ನೋಡ್ತಿದ್ದೀರಲ್ಲ, ತಡೀರಿ. ಏನೇ ನೋಡ್ತಾ ನಾನೀಗ ತಡಿಬೇಕಾಗಿರೋ ಅಗತ್ಯ ಇಲ್ವೇ? ಈಗ ನಾನ್ ಶುರು ಮಾಡ್ಬೇಕು. ಬಾವಾ ಅದನ್ನ ಒಂದ್ಸಲ ಇಲ್ಲಿ ಕೊಡಿ. ಓ ನಿನಗೂ ಬೇಕಾ? ತಗೋ. ಚಿಚಿ ಚಿಚಿ ಅದಲ್ಲ ಇದು. ಶಿವರಾಜು ನೀನ್ ಬರ್ತೀಯ ಅಂತ ನಂಗೆ ಮೊದಲೇ ಗೊತ್ತಿದ್ದಕ್ಕೆ ಅಲ್ಲಿ ಪಕ್ಕದಲ್ಲಿ ನಿನಗೋಸ್ಕರ ಇನ್ನೊಂದು ರೆಡಿ ಮಾಡಿಟ್ಟಿದ್ದೀನಿ. ಅಲ್ಲಿ ನೋಡು ನೀನ್ ಹಿಂದೆ. ಅದು ಅದು ಏನು ಸೀನುಗೆ ಚಾರು ಜೊತೆ ಮದುವೆ ಮಾಡ್ತೀರಾ? ನಮ್ ಮಾತನ್ನೇ ತಲೆಗೆ ಹಾಕೊಳ್ದೆ ನಮ್ಗೆ ಮೋಸ ಮಾಡಿ ಅದ್ ಹೇಗ್ ಮಾಡ್ತೀರಾ? ಹಾ ಸರಿ ಬಿಡು, ಈ ಕಾಫಿ ತಗೊಂಡ್ ಹೋಗಿ ಸೀನುಗೂ ಚಾರುಗೂ ಕೊಟ್ಬಿಟ್ ಬಾ. ಏನ್ ಹಾಗ್ ನೋಡ್ತಾ ಇದ್ಯಾ? ನೀನ್ ಅವನ್ ಕಣ್ಣಿಗೆ ಬಿದ್ರೆ ಅವನಿಗೆ ತುಂಬಾ ಸಂತೋಷ ಆಗತ್ತಲ್ಲ. ನೀನು ಅವನು ನೋಡ್ದ ಹಾಗಿರತ್ತೆ. ಹೋಗಮ್ಮ ಹೋಗು. ಪದ್ಮಾ ಏನತ್ಗೆ ನಾನ್ ಏನ್ ಮಾಡ್ದೆ ಅಂತ ಅಷ್ಟೋರ ಕೂಕೊಂಡೆ? ಯಾರಿಗೇನ್ ಹೇಳ್ಬೇಕು ಅಂತ ನಿನಗ್ ಗೊತ್ತಾಗೋದಿಲ್ವಾ? ಅಂತದ್ ಏನ್ ಹೇಳ್ದೆ? ಸೀನುಗೂ ಚಾರುಗೂ ಕಾಫಿ ಕೊಟ್ಬಿಟ್ ಬಾ ಅಮ್ಮ ಅಂತ ಹೇಳ್ದೆ. ಆದ್ಯ ಅವ್ರಿಬ್ರಿಗೂ ಕಾಫಿ ಕೊಟ್ಟು ಬರ್ಬೇಕಾ? ನಮ್ಮನೆ ಕೆಲ್ಸ ನಾವ್ ಮಾಡ್ಕೊಂಡ್ರೆ ತಪ್ಪೇನಿದೆ ಅತ್ಗೆ? ಆ ಕೆಲ್ಸ ಮಾಡೋದಕ್ಕೆ ನಿನಗ ಆದ್ಯನೇ ಕಾಣಿಸಿದ್ಲಾ? ಮನೇಲಿ ಬೇರೆ ಯಾರು ನಿನಗೆ ಕಾಣಿಸ್ಲಿಲ್ವಾ? ವಯಸ್ಸಿನ ಹುಡುಗಿನ ಯಾರಾದ್ರೂ ಕಳಿಸ್ತಾರ? ಅದ್ ಹಾಗಲ್ಲ ಅತ್ಗೆ, ನಾನೇನ್ ಬೇಕು ಅಂತ ಹೇಳಲಿಲ್ಲ. ಪದ್ಮಾ, ನೀನು ಬೇಕು ಅಂತ ಮಾಡ್ತಿದ್ಯೋ ಬೇಡ ಅಂತ ಮಾಡ್ತಿದ್ಯೋ ಅನ್ನೋದು ನನಗ್ ಚೆನ್ನಾಗಿ ಅರ್ಥ ಆಗುತ್ತೆ. ಆದ್ಯ ಅಂದ್ರೆ ಇಷ್ಟ ಇಲ್ಲ ಅಂತ ಹೇಳ್ದೆ. ನಿನಗಿಷ್ಟ ಆದ ಚಾರುನ ಸೊಸೆಯಾಗಿ ಮಾಡ್ಕೊಂಡೆ. ಇನ್ನು ಯಾಕೆ ನನ್ನ ಆದ್ಯಗಿಂತ ಕೆಲಸ ಎಲ್ಲ ಕೊಟ್ಟು ಅವಳ ಮನಸ್ಸನ್ನ ನೋಯಿಸಕ್ ನೋಡ್ತಿದ್ಯಲ್ಲ ನೀನು? ಅಯ್ಯೋ ರಾಮ, ಇದ್ರಲ್ಲಿ ಕಷ್ಟ ಕೊಡುವಂತದ್ದೇನಿದೆ ಅತ್ಗೆ? ಪದ್ಮಾ, ನೀನ್ ಏನ್ ಮಾಡ್ತಿದ್ರು ನೋಡ್ಕೊಂಡು ಸುಮ್ನೆ ಇದ್ದೀನಿ ಅಂತ ನಿನಗಿಷ್ಟ ಬಂದ ಹಾಗೆಲ್ಲ ನಡ್ಕೋಬೇಡ. ಯಾರೋ ನಿನ್ ಸೊಸೆಯಾಗಿ ಬಂದ್ಲು ಅಂತ ಅವಳ ಸಂತೋಷಕ್ಕೋಸ್ಕರ ನನ್ನ ಆದ್ಯನ ಕಷ್ಟ ಕೊಡಕ್ ನೋಡಿದ್ರೆ ನಾನ್ ಸುಮ್ನಿರೋಲ್ಲ. ಆದ್ಯ ನನ್ನ ತಂಗಿ ಮಗಳು, ಅಂದ್ರೆ ನನ್ನ ಮಗಳು. ಇವಳಿಗೆ ಯಾರಾದ್ರೂ ನೋವು ಕೊಡ್ತಾ ಇದ್ರೆ ಅದನ್ನ ನೋಡ್ಕೊಂಡು ನಾನು ಸುಮ್ಮನೆ ಇರೋದಿಲ್ಲ. ದೊಡ್ಡಮ್ಮ, ಏನ್ ಪರವಾಗಿಲ್ಲ ಬಿಡಿ. ಏನೇ ಅದು ಪರವಾಗಿಲ್ಲ? ಇವಳು ಆಡಿಸ್ದಾಗೆಲ್ಲ ಆಡ್ತಾ ಹೋದ್ರೆ ಇವತ್ತು ಕಾಫಿ ಕೊಟ್ಟವಳು ನಾಳೆ ಒಂದ್ ಗ್ಲಾಸ್ ಹಾಲು ಕೊಟ್ಟು ಚಾರುನ ಅವಳು ರೂಮಿಗೆ ಬಿಟ್ಟು ಬಾ ಅಂತ ಹೇಳೋದಕ್ಕೂ ಕೂಡ ಅವಳು ಹಿಂದೆ ಮುಂದೆ ನೋಡಲ್ಲ. ಆದ್ಯ ಅಂದ್ರೆ ನಿನಗಿಷ್ಟ ಇಲ್ದೇ ಇರುವಾಗ, ಚಾರು ನಿನ್ನ ಸೊಸೆಯಾಗಿ ಈ ಮನೆಗೆ ಬಂದಿರುವಾಗ
ಆದ್ಯನ ತನ್ನ ಪಾಡಿಗೆ ತಾನು ಬದುಕೋಕ್ ಬಿಡು. ಇನ್ನೊಂದು ಸಲ ಆದ್ಯನಿಗಿಂತ ಹುಚ್ಚುಚ್ಚು ಕೆಲಸನೇನಾದ್ರೂ ಹೇಳಿದ್ಯೋ ನಾನ್ ಸುಮ್ನೆ ಇರೋದಿಲ್ಲ. ರಾತ್ರಿ ಎಲ್ಲ ನಾನು ಮಾವ ಮಾತಾಡ್ತಾ ಆಮೇಲೆ ಪ್ರೀತಿಯಿಂದ ಹತ್ರ ಆಗಿ ಬೆಳಿಗ್ಗೆ 5ಕ್ಕೋ 6ಕ್ಕೋ ನಿದ್ದೆ ಮಾಡಿದ್ವಿ. ಮಾವ ಅಮಾಯಕನ ತರ ಕಾಣಿಸ್ತಾನೆ ಅಷ್ಟೇ, ತುಂಬಾ ಚೇಷ್ಟೆ ಮಾಡ್ತಾನೆ. ಮಾವ ಮಾಡಿರೋ ಚೇಷ್ಟೆಗಳನ್ನ ನೆನಪಿಸ್ಕೊಳ್ತಾ ಇದ್ರೆ ನಾಚಿಕೆ ಆಗ್ತಾ ಇದೆ. ಇಬ್ರು ಹ್ಯಾಪಿ ಆಗಿದ್ದೀರಾ ಅಂತಾಯ್ತು. ಹ್ಯಾಪಿ ಆಗ ಅದು ತುಂಬಾ ಚಿಕ್ಕ ಮಾತು. ಹೊರಗಡೆಯಿಂದ ನನ್ ಮೇಲೆ ಇಷ್ಟ ಇಲ್ಲ ಅನ್ನೋ ತರ ಇದ್ದ. ರಾತ್ರಿ ಸ್ವಲ್ಪ ಮಾತಾಡಿದ್ಮೇಲೆ ಅವನು ಎಷ್ಟು ಬದಲಾದ ಅಂತ ಗೊತ್ತಾ ನಿನಗೆ? ನಾನು ಇಲ್ದೇನೆ ಬದುಕೋದೇ ಇಲ್ಲ ಅಂತ ಹೇಳ್ದ. ನೀನ್ ನಂಬಲ್ಲ ಅಂತ ನನಗ್ ಗೊತ್ತು ಬಿಡು. ಮದ್ವೆ ಆದ್ಮೇಲೆ ಯಾವ ಗಂಡ್ಸಾದ್ರೂ ಅಷ್ಟೇ ಬದಲಾಗೇ ಬಿಡ್ತಾನೆ. ಇನ್ಯಾವ ಚಿಂತೆನೂ ಇಲ್ಲ. ನಾನು ಮತ್ತೆ ಮಾವ ಪ್ರೇಮ ಪಕ್ಷಿಗಳ ತರ ಹಾಯಾಗಿರ್ತೀವಿ.